ತುಂಬಾ ಟೈಮ್ ನಾನು ಜಿಮ್ಮಲ್ಲಿ ಸ್ಪೆಂಡ್ ಮಾಡಿದ್ರೆ ನನಗೆ ತುಂಬಾ ಜಾಸ್ತಿ ರಿಸಲ್ಟ್ ಬರುತ್ತೆ. ಓನ್ಲಿ ದೇರ್ ಶುಡ್ ಬಿ ಎ ಮಿನಿಮಮ್ ಕಾನ್ವರ್ಸೇಷನ್. 2 ಅವರ್ ಜಿಮ್ಮಲ್ಲಿ ಮಾಡ್ತಾನೇ ಇರ್ತಾರೆ. ಫೋನ್ ಇಲ್ಲ, ಫೋಕಸ್ ಇಲ್ಲ, ಅಟೆನ್ಷನ್ ಇಲ್ಲ, ಯಾವ್ದು ಪ್ರೋಗ್ರಾಮ್ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಹೇಳ್ತಾರೆ ಇದು ಕರೆಕ್ಟ್ ವರ್ಡ್ ಇದು ಸರ್, ಟೈಮ್ ಇಲ್ಲ ಸರ್. ಅಲ್ಲ, ಥ್ರೆಡ್ಮಿಲ್ ಮೇಲೆ ನಿನ್ನೆ ನೆಟ್ಫ್ಲಿಕ್ಸ್ ಸೀರೀಸ್ ನೋಡ್ತಾರೆ, ನೆಟ್ಫ್ಲಿಕ್ಸ್ ಸೀರೀಸ್ ನೋಡ್ಬಿಡ್ತಾರೆ, ಥ್ರೆಡ್ಮಿಲ್ ಅಲ್ಲಿ ಇಟ್ಬಿಡ್ತಾರೆ. ಇನ್ನೊಂದು ಸ್ವಲ್ಪ ಜನ ಇದ್ದಾರೆ ಈ ಇನ್ಸ್ಟಾಗ್ರಾಮ್ಗೆ ರೀಲ್ಸ್, ಫೋಟೋಸ್, ವಿಡಿಯೋಗೋಸ್ಕರ ಅಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. 45 ಮಿನಿಟ್ಸ್ ಟ್ರೈನ್ ಮಾಡಿರೋರು, 3 days a week ಟ್ರೈನ್ ಮಾಡಿರೋರು ಎಷ್ಟೋ ಜನಕ್ಕೆ ರಿಸಲ್ಟ್ 40 to 45 minutes your body can support you to have that concentrated and focused training again with purpose and intention. ನಮಸ್ತೆ ಕನ್ನಡಿಗಾಸ್, ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ಫಿಟ್ನೆಸ್ ಗುರು ಕೀರ್ತಿರಾಜ್. ನಮ್ಮ ಫಿಟ್ನೆಸ್ ಜರ್ನಿ ಟಾಕ್ಗೆ ಸ್ವಾಗತ. ಇವತ್ತು ಮತ್ತೆ ವಿನಯ್ ಜೊತೆ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಾಯ್ ಸರ್, ಇವಾಗ ನಾವು ಮಾತಾಡ್ತಿರೋ ಟಾಪಿಕ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್. ಲೈಕ್ ಇವಾಗ ಪಕ್ಕದ ಮನೆಯವ್ರಿಗೆ ಇವ್ರಿಗೆ ಗಾಸಿಪಿಂಗ್ ಮಾಡೋದು ತುಂಬಾ ಇಷ್ಟ ಅಲ್ವಾ? ಸೊ ಅದೇ ತರ ಜಿಮ್ಮಲ್ಲಿ ಮಾತಾಡ್ಕೊಂಡು ಕಾಲ ಕಳೀತಾ ಇರ್ತಾರಲ್ಲ, ಅವ್ರ ಬಗ್ಗೆ ಇರೋಂಥ ಟಾಪಿಕ್. ಇವಾಗ ನನಗೆ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ನಾನು ನಿಮ್ಮ ಹತ್ರ ಇವತ್ತು ಬಂದಿರೋದು. ಇವಾಗ ಜಿಮ್ಮಲ್ಲಿ ಬಂದ್ಬಿಟ್ಟು ತುಂಬಾ ಜನ ಗಾಸಿಪ್ಸ್ ಮಾಡ್ತಾ ಇರ್ತಾರೆ, ಅದು ಮಾತಾಡ್ತಾ ಇರ್ತಾರೆ, ರಿಸಲ್ಟ್ಸ್ ಬರ್ತಾ ಇರಲ್ಲ, ಆ ಥರ ಈ ಥರ. ಸೊ ಅವರು ಏನಂದ್ರೆ, ನಾವು ಇಷ್ಟು ಜಾಸ್ತಿ ಟೈಮ್ ಜಿಮ್ಮಲ್ಲಿ ಸ್ಪೆಂಡ್ ಮಾಡಿದ್ರೆ ವಿಲ್ ಗೆಟ್ ಅ ರಿಸಲ್ಟ್ಸ್ ಅಂತ ಅನ್ಕೊಂತಾರೆ. ಸೊ ಆ ಥರ ಇರೋರಿಗೆ ಸೊ ಅವ್ರು ಮಾಡೋದು ಕಾಮನ್ ಮಿಸ್ಟೇಕ್ಸ್ಗಳು, ಕಾಮನ್ ಪ್ರಾಬ್ಲಮ್ಗಳು ವಾಟ್ ದೇ ಆರ್. ಇವತ್ತು ಬಂದು ನಾವು ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್, ಮತ್ತೆ ವೆರಿ ಲೈಕ್ ನಾವು ಇವಾಗ ಪಕ್ಕದ ಮನೆ ಆಂಟಿ ತರ. ಹೌದು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಏನ್ ನಾವು ಮಾತಾಡ್ತಾ ಇದೀವಿ, ತುಂಬಾ ಜನ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಜಿಮ್ಮಲ್ಲಿ ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಫಸ್ಟ್ ಥಿಂಗ್. ಸೆಕೆಂಡ್ ಒನ್, ತುಂಬಾ ಟೈಮ್ ನಾನು ಜಿಮ್ಮಲ್ಲಿ ಸ್ಪೆಂಡ್ ಮಾಡಿದ್ರೆ ನನಗೆ ತುಂಬಾ ಜಾಸ್ತಿ ರಿಸಲ್ಟ್ ಬರುತ್ತೆ. ಮೋರ್ ಟೈಮ್ ಇನ್ ದ ಜಿಮ್ ಇಸ್ ಈಕ್ವಲ್ ಟು ಮೋರ್ ರಿಸಲ್ಟ್. ಲೈಕ್ ಗದ್ದೆಯಲ್ಲಿ ತುಂಬಾ ಕೆಲಸ ಮಾಡಿದ್ರೆ ಗದ್ದೆ ಕೆಲಸ ಮುಗಿಯುತ್ತೆ. ಹೌದು, ಹಂಗೆ. ಸೊ ಈ ತರ ಒಂದು ಇದಿರೋದ್ರಿಂದ ಮೋರ್ ಟೈಮ್ ಇಸ್ ಈಕ್ವಲ್ ಟು ಮೋರ್ ರಿಸಲ್ಟ್ ಅಂತ ಹೇಳ್ಬಿಟ್ಟು 2 to 3 hours ಪೀಪಲ್ ಆರ್ ಸ್ಪೆಂಡಿಂಗ್ ಇನ್ ದ ಜಿಮ್. ಹೌದು. ಆ 2-3 hours ಹೆಂಗೆ ಎಫೆಕ್ಟಿವ್ ಆಗಿ ಸ್ಪೆಂಡ್ ಮಾಡ್ತಾ ಇದ್ದಾರಾ? ಇಲ್ಲ, ನೀವು ಹೇಳ್ದಂಗೆ ಗಾಸಿಪ್ಸು, ಸ್ಕ್ರೋಲಿಂಗ್ ಮಾಡ್ತಾ ಇರ್ತಾರೆ. ಆಮೇಲೆ ಜಿಮ್ಮಲ್ಲಿ ನೀವು ಏನಂದ್ರೆ, ಒಂದು ಈ ಕಾನ್ವರ್ಸೇಷನ್ದು ಏನಾಗಿದೆ, ಒಂದು ಥಿನ್ ಲೈನ್ ಇದೆ. ತುಂಬಾ ಜನ ಅದನ್ನ ಅರ್ಥ ಮಾಡ್ಕೊತಾ ಇಲ್ಲ. ಏನು ಥಿನ್ ಲೈನು ಜಿಮ್ಮಲ್ಲಿ ಅಂತ ಅಂದ್ರೆ, ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಏನಕ್ಕೆ ಸೀಮಿತ ಆಗಿರಬೇಕು ಅನ್ನೋದು ಲಿಮಿಟೆಡ್ ಆಗಿಲ್ಲದೆ ದೇ ಸ್ಟಾರ್ಟ್ ಹೋಲ್ ಸ್ಟೋರಿ. ಅಲ್ಲಿ ಪ್ರಾಬ್ಲಮ್ ಆಗೋದು. ಸೊ ಫಸ್ಟು ಅದನ್ನು ಅವರು ಅವಾಯ್ಡ್ ಮಾಡಬೇಕು. ಸ್ಟೋರಿಗಳನ್ನ ಸ್ಟಾರ್ಟ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಓನ್ಲಿ ದೇರ್ ಶುಡ್ ಬಿ ಎ ಮಿನಿಮಮ್ ಕಾನ್ವರ್ಸೇಷನ್. ಹಾಯ್, ಹೌ ಆರ್ ಯು? ಇದು ನೀವು ಮಾಡ್ತಾ ಇದ್ದೀರಾ, ನಾನು ಇಲ್ಲಿ ಯೂಸ್ ಮಾಡ್ಬೋದಾ? ನೆಕ್ಸ್ಟ್ ಸೆಟ್ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ನೆಕ್ಸ್ಟ್ ಸೆಟ್ ಆಲ್ಟರ್ನೇಟ್ ಮಾಡೋದಕ್ಕೆ ದ ಕಾನ್ವರ್ಸೇಷನ್. ಹಾಯ್, ಹಲೋ, ಹೇಗಿದ್ದೀರಾ, ಮಾಡಿ, ಅಷ್ಟೇ. ರೆಸ್ಟ್ ತಗೊಂಡು ತಿರ್ಗಾ ಮತ್ತೆ ಬನ್ನಿ, ಮತ್ತೆ ಇದು ಬನ್ನಿ. ಏನಾಯ್ತು ಗೊತ್ತಾ, ಆ್ಯಕ್ಚುಲಿ ನಿನ್ನೆ ಏನಿತ್ತು, ಬೆಳಗ್ಗೆ ಏನಾಯ್ತು, ಈ ಟಾಪಿಕ್ಸ್ನ ಸ್ಟಾರ್ಟ್ ಮಾಡಿ ದೇ ವಿಲ್ ಲ್ಯಾಗ್ ಫಾರ್ 2 to 3 hours ಲ್ಯಾಗ್ ಮಾಡ್ತಾ ಹೋಗ್ತಾರೆ. ಸೊ ಫಸ್ಟ್ ಅದನ್ನ ಅವಾಯ್ಡ್ ಆಗಬೇಕು, ಸೀರಿಯಲ್ ಕಥೆಗಳನ್ನ ನಿಲ್ಲಿಸಿ. ಸೊ ಆ ಥರದ್ದು ನಿಲ್ಲಿಸಿದಾಗ ಟೈಮ್ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಎಕ್ಸಾಕ್ಟ್ಲಿ, ದಟ್ಸ್ ಫಾರ್ ಶೂರ್. ಸರ್, ಇವಾಗ ಜಿಮ್ಗೆ ಹೋದ್ಮೇಲೆ ಕೆಲವು ಜನ ಇವಾಗ ದೇ ಹ್ಯಾವ್ ಸ್ಟಾರ್ಟೆಡ್ ಟೈಮ್, ಲೈಕ್ ನಾನು ಇಷ್ಟೊತ್ತು ಹೋಗ್ತಾ ಇದ್ದೀನಿ, ಇಷ್ಟು ಮಾಡ್ತಾ ಇದ್ದೀನಿ. ಸೊ ದ ವಾಟ್ ಆ್ಯಂಡ್ ಆಲ್ ದ ಮಿಸ್ಟೇಕ್ ಅವ್ರಿಗೆ ಗೊತ್ತಿಲ್ಲದೇನೆ ಅವ್ರು ಮಾಡ್ತಾರೆ. ಲೈಕ್ ಯಾವ ತರ ಟೈಮ್ ವೇಸ್ಟ್ ಮಾಡೋದಾಗಿರ್ಬೋದು ಗೊತ್ತಿಲ್ಲದೇನೆ. ಒಂದು 2-3 ಪಾಯಿಂಟ್ಸ್ನ ತಗೋಬೇಕಂತಂದ್ರೆ ನಾವು, ಅವ್ರು ಹೆಂಗೆ ಟೈಮ್ ವೇಸ್ಟ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಒಂದು ಓವರ್ ಟ್ರೈನಿಂಗ್ ಮಾಡ್ತಾರೆ. ಓವರ್ ಟ್ರೈನಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ಬಿಡೋದು. 2 hour ಜಿಮ್ಮಲ್ಲಿ ಮಾಡ್ತಾನೆ ಇರ್ತಾರೆ. ನೀವು ನೋಡಿ, ಥ್ರೆಡ್ಮಿಲ್ ಮೇಲೆ ಅವರೇ ಇರ್ತಾರೆ, ಸೈಕಲಲ್ಲೂ ಅವರೇ ಇರ್ತಾರೆ. ವರ್ಕೌಟ್ ಮಾಡಿ ಅಂದ್ರೆ ಬ್ಯಾಕ್ 8 ವರ್ಕೌಟ್ ಮಾಡ್ತಾನೆ ಇರ್ತಾರೆ ಅವರು. 2 hours ನೀವು ಅವ್ರನ್ನ ಕುತ್ಕೊಳ್ಳೋದೇ ನೋಡಲ್ಲ, ಮಾಡ್ತಾನೆ ಇರ್ತಾರೆ. ಅದು ಟೈಮ್ ವೇಸ್ಟ್. ಸೆಕೆಂಡ್ ಒನ್, ಮಾಡ್ತಾನೆ ಇರಲ್ಲ, ಕುತ್ಕೊಂಡು ಮಾತಾಡ್ತಾನೆ ಇರ್ತಾರೆ, ಯಾವನೋ ಮಾತಾಡ್ತಾರೆ. ಅದು 2 hour ಹೋಯ್ತು. ಮೂರನೇದೊಂದು, ಗೋಲ್ ಇಲ್ಲ, ಫೋಕಸ್ ಇಲ್ಲ, ಅಟೆನ್ಷನ್ ಇಲ್ಲ, ಯಾವ್ದು ಪ್ರೋಗ್ರಾಮ್ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಏನ್ ಮಾಡ್ತಾ ಇರ್ತಾನೆ, ಹುಡ್ಕೋದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ಬಿಡ್ತಾನೆ. ಇವಾಗ ಯಾವ್ದೋ ಒಂದು, ನೀವು ಇವಾಗ ಒಂದು ಬೆಂಚ್ ಪ್ರೆಸ್ಸಲ್ಲಿ ಇದ್ದೀರಾ, ಓಕೆನಾ, ನಾನು ಬರ್ತೀನಿ, ಬಂದ್ಬಿಟ್ಟು ಆಯ್ತಾ, ಇಲ್ಲ 2 ಸೆಟ್ ಇದೆ, ಕಾಯ್ತಾ ಇರ್ತಾನೆ. ಅಷ್ಟು ಟೈಮಲ್ಲಿ ಬೇರೆ ಏನಾದ್ರು ಮಾಡ್ಕೊಂಡು ಬಂದ್ಬಾರ್ದು, ಅದೇ ಇಂಪಾರ್ಟೆಂಟ್ ಅಲ್ಲಿ. ಹೌದು. ಏನು ಮಾಡ್ತಾನೆ, 2 ಸೆಟ್ ಆಗೋವರೆಗೂ ಕಾಯ್ತಾ ಇರ್ತಾನೆ. ಆಮೇಲೆ ಮಾಡ್ತಾನೆ. ಮಾಡಾದ್ಮೇಲೆ ಮತ್ತೆ
ಹೋಗ್ತಾನೆ, ಡೆಡ್ ಲಿಫ್ಟ್ಗೆ ಹೋಗ್ತಾನೆ, ಇಲ್ಲ ಸ್ಕ್ವಾಟ್ಗೆ, ಲೆಗ್ ಪ್ರೆಸ್ಗೆ ಹೋಗ್ತಾನೆ, ಅಲ್ಲಾರು ಮಾಡ್ತಾ ಮತ್ತೆ ನೀವು ನಿಂತ್ಕೊಂಡು ನೋಡ್ತಾನೆ ಇರ್ತಾನೆ ಅವ್ರು ಮಾಡೋದು. ಸೊ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದು ವೇಟ್ ಮಾಡ್ತಾ ಇರೋದು, ಎಲ್ಲರಿಗೂ ವೇಟ್ ಮಾಡಿ ನೋಡಿನೇ 2 ಅವರ್ ಆಗೋಯ್ತು. ಬಟ್ ನೀನು ವರ್ಕೌಟ್ ಮಾಡಿದ್ದೇನು? ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಜನ ಇರ್ತಾರೆ, ಯಾವ್ದು ಖಾಲಿ ಇರುತ್ತೋ ಅದನ್ನ ಮಾಡೋದು. ನಾನು ಹೋಗ್ತೀನಿ ಜಿಮ್ಗೆ, ಯಾವ್ದು ಖಾಲಿ ಇರುತ್ತೆ ಹಿಂಗೆ ನೋಡ್ತಾನೆ, ಲ್ಯಾಟ್ ಪುಲ್ ಡೌನ್ ಖಾಲಿದೆ ಹೊಡಿ, ಲೆಗ್ ಪ್ರೆಸ್ ಖಾಲಿದೆ ಮಾಡು, ಇಲ್ಲ ಅದು ಒಂದು ಖಾಲಿ ಇದೆ ಮಾಡು, ಅಲ್ಲೇ ಅದು ಒಂದು ಚೆಸ್ಟಿಗಿದೆ ಖಾಲಿ ಮಾಡು, ಏನು ವರ್ಕೌಟ್ ಮಾಡಿದೆ ಅಂತ ಅವ್ನ ಕೇಳು. ಸರ್ ಎಲ್ಲ ಮಾಡಿದೆ ಅಷ್ಟೇ. ಏನೇನು ಮಾಡಿದೆ ಸರ್? ಇದು ಮಾಡಿದೆ, ಅದು ಸರ್ ಯಾವ ಖಾಲಿತ್ತು ಅದು ಮಾಡಿದೆ, ಖಾಲಿ ಮಾಡಿದೆ ಅಷ್ಟೇ ಸರ್. ವೆರಿ ಗುಡ್, ಇಷ್ಟೇ ಹೇಳ್ತಾರೆ. ಇದು ಕರೆಕ್ಟ್ ವರ್ಡ್ ಇದು ಸರ್. ಟೈಮ್ ಇಲ್ಲ ಸರ್, ಸಿಕ್ಕಿದ್ ಖಾಲಿ ಇರೋದನ್ನ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಸರ್. ಮಿಕ್ಕಿದ್ ನಾಳೆ ಮಾಡ್ಕೊಂಡ್ಬಿಡ್ತೀವಿ ಬಿಡಿ ಸರ್. ಮಿಕ್ಕಿದ ಆ ಮಷಿನ್ ಈ ಮಷಿನ್ ಎಲ್ಲ ಅಷ್ಟೇ. ಯಾವ ಮಷಿನ್ ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ಇದೆಲ್ಲ ಒಂದು ತೂಕ ಆದರೆ ಇನ್ನೊಂದು ಕಡೆ ತೂಕ ಇರುತ್ತೆ. ಈ ಕಷ್ಟ ಸುಖ ಮಾತಾಡ್ಕೊಂಡಿರೋದು, ಫೋನಲ್ಲಿ ಇರೋದು, ಗರ್ಲ್ ಫ್ರೆಂಡ್ ಜೊತೆ ಇರೋದು, ಸೀರಿಯಲ್ ಬಗ್ಗೆ ಸೀರಿಯಲ್ ಆಮೇಲೆ ಎಷ್ಟೊಂದು ಜನ ಇದನ್ನ ಸೀರೀಸ್ ಆಗಿ ನೋಡ್ಬಿಡ್ತಾರೆ, ಸೀರಿಯಲ್ಗಳೇ ನೋಡ್ಬಿಡ್ತಾರೆ ಥ್ರೆಡ್ಮಿಲ್ ಮೇಲೆ. ನಮ್ಮಲ್ಲಿ ಇತ್ತಂದ್ರು ನಿಮ್ಮ ಮನೇಲಿ ಇತ್ತಂದ್ರು ಹೌದು, ಅಲ್ಲ ಥ್ರೆಡ್ಮಿಲ್ ಮೇಲೆ ನಿನ್ನೆ ನೆಟ್ಫ್ಲಿಕ್ಸ್ ಸೀರೀಸ್ ನೋಡ್ತಾರೆ, ನೆಟ್ಫ್ಲಿಕ್ಸ್ ಸೀರೀಸ್ ನೋಡ್ಬಿಡ್ತಾರೆ, ಥ್ರೆಡ್ಮಿಲ್ ಅಲ್ಲಿ ಇಟ್ಬಿಟ್ಟು ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಸಸೆ ತೊಂದ ಸೌಭಾಗ್ಯ. ಇನ್ನೊಂದು ಸ್ವಲ್ಪ ಜನ ಇದ್ದಾರೆ, ಈ ಇನ್ಸ್ಟಾಗ್ರಾಮ್ಗೆ ರೀಲ್ಸ್, ಫೋಟೋಸ್, ವಿಡಿಯೋಗೋಸ್ಕರ ಅಂದ್ಬಿಟ್ಟೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಹೋಗಿ ಅದೇ ಕ್ಯಾಮ್ರಾ ಎತ್ಕೊಳ್ಳೋದು, ಅದೇ ಜಾಗ, ಅದೇ ಪೋಸು, ಅದೇ ವಾಶ್ರೂಮು, ಅದೇ ಮಿರರು, ಅದೇ ವರ್ಕೌಟ್ ಮಿಡ್ಲಲ್ಲಿ ವರ್ಕೌಟ್ ಮುಗಿದ್ಮೇಲೆ ಏನಾರ ಮಾಡಿ. ಹೌದು ಹೌದು, ವರ್ಕೌಟ್ ಮಿಡ್ಲಲ್ಲಿ ಫೋಟೋ ತೆಗಿಯೋದು, ವಿಡಿಯೋ ತೆಗಿಯೋದು, ಅದನ್ನ ರೀಲ್ಸ್ಗೆ ಅಪ್ಲೋಡ್ ಮಾಡಿ, ಸ್ಟೋರಿಗೆ ಅಪ್ಲೋಡ್ ಮಾಡಿ ಎಲ್ಲ ಅಲ್ಲೇ ಹಾಕ್ಬಿಡ್ತಾರೆ. ಇವನ ಶೂಟ್ ಸಮ್ ವಿಡಿಯೋಸ್ ಅದಕ್ಕಂತಾನೆ ಒಂದಿನ ಇಟ್ಕೊಡಿ, ಎಲ್ಲ ಮಸಲ್ಸ್ ಮುಗಿಸ್ಕೊಂಡ್ಬಿಡಿ. ಹೌದು, ಇಲ್ಲ ಲಾಸ್ಟ್ ಅಲ್ಲಿ ಮಾಡ್ಬೋದು. ವರ್ಕೌಟ್ ಎಲ್ಲ ಆದ್ಮೇಲೆ ಲಾಸ್ಟ್ ಟೇಕ್ 5-10 minutes, ಆರ್ ಎಲ್ಸ್ ವೆನ್ ಯು ಆರ್ ಟೇಕಿಂಗ್ ಅ ಬ್ರೇಕ್ ಜಸ್ಟ್ ಫಾರ್ ಅಂಡ್ ಸೆಟ್ ಇಟ್, ದೆನ್ ಅಗೇನ್ ಸುಮ್ಮನೆ ಹೋಗ್ಬಿಟ್ಟು ವರ್ಕೌಟ್ ಮಾಡಿ. ಅದು ಬಟ್ ನಿಮ್ಗೆ ಅದು ಇಂಟರ್ವಲ್ ಟೈಮಲ್ಲಿ ಆಗ್ತಾ ಸುಸ್ತಾಗ್ತಾ ಇದೆ. ಹೌದು, ನಾನು ಹೇಳೋದೇನಂದ್ರೆ ನಿಮ್ಮ ವರ್ಕೌಟ್ನ ಯಾವತ್ತೂ ಡಿಸ್ಟ್ರಾಕ್ಟ್ ಮಾಡಬೇಡಿ. ಯಾವತ್ತೇ ಆಗಲಿ, ಏನೇ ಆಗಲಿ. ಅಂದರೆ ಒಂದು ಪರ್ಸನಲ್ ಸಜೆಷನ್ ಇದು. ಪರ್ಸನಲ್ ಸಜೆಷನ್ ಏನು ಅಂತಂದ್ರೆ, ನೀವು ವರ್ಕೌಟ್ಗೆ ಅಂತ ಹೋದ್ಮೇಲೆ ಫೋಕಸ್ಡಾಗಿ ಮುಗಿಸ್ಬಿಡಿ. ಎಕ್ಸಾಕ್ಟ್ಲಿ, ಮುಗಿಸ್ಬಿಟ್ಟು ರೆಸ್ಟ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಸ್ಟ್ರೆಚಿಂಗ್ ಎಲ್ಲ ಮಾಡಾದ್ಮೇಲೆ ಒಂದು ಪೋಸ್ ಹಾಕ್ಬೇಕಾ, ಒಂದು ಇದು ಹಾಕ್ಬೇಕಾ, ಅದೊಂದು ಫೋಟೋ ತಗೊಳ್ಳಿ, ಪೋಸ್ ಹಾಕಿ, ಗುಡ್, ಡನ್ ವಿತ್ ಮೈ ವರ್ಕೌಟ್, ಡನ್ ಆ್ಯಂಡ್ ಡಸ್ಟೆಡ್, ಐ ಆಮ್ ಫೀಲಿಂಗ್ ಹ್ಯಾಪಿ ಹಾಕಿ. ಇಟ್ ವಿಲ್ ಮೋಟಿವೇಟ್ ಸಂಬಡಿ. ಫೈಂಡ್ ಔಟ್ ಯುವರ್ ಕ್ಯಾಲರೀಸ್, ಹೌ ಮಚ್ ಯು ಬರ್ನ್ಡ್ ಅಂಡ್ ಎವ್ರಿಥಿಂಗ್. ದ ಪೋಸ್ಟ್ ಹಾಕಿ. ಆಮೇಲೆ ವಾಚಿಂದ ತೆಗೀರಿ, ಹಾಕಿ ಡೇಟಾ ತಗೊಳ್ಳಿ. ಐ ಹ್ಯಾವ್ ಬರ್ನ್ ಸೋ ಮಚ್ ಕ್ಯಾಲರೀಸ್, ಐ ವರ್ಕ್ಡ್ ಫಾರ್ ಸೋ ಮೆನಿ. ಸೊ ತುಂಬ ಜನ ಅಂದ್ಕೊಳ್ಳೋದು 2 ಅವರ್ ಮಾಡಿದ್ರೆ ಎಫೆಕ್ಟಿವ್ ರಿಸಲ್ಟ್ಸ್ ಬಂದಿದೆ ಅಂತ. 45 minutes ಟ್ರೈನ್ ಮಾಡಿರೋರು, 3 days a week ಟ್ರೈನ್ ಮಾಡಿರೋರಿಗೆ ಎಷ್ಟೋ ಜನಕ್ಕೆ ರಿಸಲ್ಟ್ ಬಂದಿದೆ. ತುಂಬ ಜನಕ್ಕೆ 45 minutes ಆಫ್ ನಾನ್ ಡಿಸ್ಟ್ರಾಕ್ಟೆಡ್ ಆರ್ ಮೋರ್ ಫೋಕಸ್ಡ್ ವರ್ಕೌಟ್ ಆಫ್ ಸ್ಟ್ರೆಂತ್ ಟ್ರೈನಿಂಗ್ ಹ್ಯಾಸ್ ಪ್ರೂವನ್ ರಿಸಲ್ಟ್. ಸೊ ದಟ್ ಈಸ್ ಹೌ ದ ರಿಸಲ್ಟ್ಸ್ ಹ್ಯಾಸ್ ಬಿನ್ ಪ್ರೂವನ್. ನಾನು ಆ್ಯಕ್ಚುಲಿ ಇವಾಗ ಅದನ್ನೇ ಕೇಳೋಣ ಅಂತ ಇದೆ. ಸೊ ಎಫಿಷಿಯಂಟ್ ವರ್ಕೌಟ್ ವಿಚ್ ಎಷ್ಟು ಟೈಮ್ ಒಳಗಡೆ ನಾವು ಮಾಡ್ಬೋದು, ಎಷ್ಟು ಎಫೆಕ್ಟಿವ್ ಆಗಿ ಮಾಡ್ಬೋದು, ದ ಇಂಟೆನ್ಸಿಟಿ ವಿಚ್ ವಿ ಹ್ಯಾವ್ ಟು ಕ್ಯಾರಿ, ಅದನ್ನೇ ಕೇಳೋಣ ಅಂತ ಇದೆ. ನೀವೇ ಹೇಳಿದ್ರಿ. ಸೊ ಅದಕ್ಕೇ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಏನಂದರೆ, 45 minutes ಅಂದಾಗ ನಿಮ್ಗೆ ಏನಾಗುತ್ತೆ ಅಂದರೆ, ಮೈಂಡ್ 101% 40 to 45 minutes ಅಕಾರ್ಡಿಂಗ್ ಟು ನ್ಯೂರೋ ಸೈನ್ಸ್ ಆರ್ ವಾಟ್ ಎವರ್, ಆ ಮೈಂಡಲ್ಲಿ ನಿಮಗೆ ಫೋಕಸ್ ವೈಸ್ ನೀವು ತಗೊಂಡಾಗ 40 to 45 minutes ಯುವರ್ ಬಾಡಿ ಕ್ಯಾನ್ ಸಪೋರ್ಟ್ ಯು ಟು ಹ್ಯಾವ್ ದಟ್ ಕಾನ್ಸಂಟ್ರೇಟೆಡ್ ಆ್ಯಂಡ್ ಫೋಕಸ್ಡ್ ಟ್ರೈನಿಂಗ್ಗೆ. ಸಖತ್ ಹೆಲ್ಪ್ ಆಗುತ್ತೆ. ತುಂಬ ಜನ ಅನ್ಕೊಂತಾರೆ 1 hour ಸೆಷನ್ ಸಾಕಂತ. 1 ಅವರಲ್ಲಿ ನಾವು ಮಾಡೋದೇ 40 minutes, 40 to 45 minutes. ಯಾಕಂದರೆ ನಿಮಗೆ ವಾರ್ಮ್ ಅಪ್ ಇರುತ್ತೆ, ಕೂಲ್ ಡೌನ್ ಇರುತ್ತೆ, ಸ್ಟ್ರೆಚಿಂಗ್ಸ್ ಇರುತ್ತೆ, ರಿಲವೆಂಟ್ ಸ್ಟ್ರೆಚಿಂಗ್ಸ್ ಮಾಡಬೇಕು, ನಾವೆಲ್ಲ ಮಾಡಬೇಕು. 40 minutes ನೀನು ಎಫೆಕ್ಟಿವ್ ಆಗಿ ನಾವು ಹೇಳ್ದಂಗೆ ರೆಸ್ಟ್ ಪೀರಿಯಡ್ ಟೈಮು, ಇಂಟರ್ವಲ್ನ, ವರ್ಕೌಟ್ ಸೆಲೆಕ್ಷನ್ಸ್ ಎಲ್ಲ ನೀವು ಕರೆಕ್ಟಾಗಿ ಮಾಡಿ ನೋಡಿ ಎಷ್ಟು ಎಫೆಕ್ಟಿವ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ, ಮಾಡಿರೋರಿಗೆ ಗೊತ್ತಾಗುತ್ತೆ. ಬಟ್ ನೀವು ಲ್ಯಾಗ್ ಮಾಡಿದಾಗ ಏನಾಗೋಗುತ್ತೆ ಅಂತಂದರೆ, ರಿಸಲ್ಟ್ ಹೋಗುತ್ತೆ, ಮಸಲ್ಸ್ದು ನಿಮಗೆ ಮೈಂಡ್ ಬಾಡಿ ಕನೆಕ್ಷನ್ ಹೋಗುತ್ತೆ, ಮಸಲ್ಸಿಗೆ ಲೋಡ್ ಬರಲ್ಲ, ರಿಸಲ್ಟ್ ಬರಲ್ಲ. ಎಲ್ಲದಕ್ಕೆ ಒಂದೊಂದಕ್ಕೆ ಒಂದೊಂದು ಹುಕ್ಕು ಕನೆಕ್ಟ್ ಆಗ್ತಾನೇ ಹೋಗುತ್ತೆ, ಬ್ಯಾಕ್ ಸೈಡ್ ಟು ಬ್ಯಾಕ್ ಸೈಡ್. ನಾವೇನು ಹೇಳೋದು ಅಂತಂದರೆ, 40 minutesಗೆ ನೀವು ಯಾವಾಗೇ ಪ್ರೋಗ್ರಾಮ್ ಡಿಸೈನ್ ಮಾಡಿದ್ರು, ಇಫ್ ಯು ಆರ್ ಡಿಸೈನಿಂಗ್ 40 minutes ಆಫ್ ಪ್ರೋಗ್ರಾಮ್, ಬೆಟರ್ ಪ್ರೋಗ್ರಾಮ್ ಫಾರ್ ಯು, ಸಕ್ಸಸ್ ಸ್ಟೋರಿ, ಅದೇ ಸಕ್ಸಸ್ ಕೊಡುತ್ತೆ. ಅದ್ರ ಮೇಲೆ ನೀವು ಹೋಗೋ ಅವಶ್ಯಕತೆನೇ ಇಲ್ಲ. 40 minutes ಮೇಲೆ ನೆಸೆಸಿಟಿನೇ ಇಲ್ಲ. ಎಕ್ಸಾಕ್ಟ್ಲಿ. until you are pro, until you are doing something else. ಬೇಸಿಕ್ ನಾವು ಇನ್ ಜನರಲ್ ನಾವು ಮಾಡ್ತಾ ಇದೀವಿ ಅಂದರೆ ದಿಸ್ ಇಸ್ ಮೋರ್ ದೆನ್ ಎನಫ್. ಸರ್, ಕೆಲವೊಬ್ಬರಿಗೆ ಇವಾಗ ಸ್ಟಾರ್ಟಿಂಗಲ್ಲಿ ವರ್ಕೌಟಿಗೆ ಬಂದಿರ್ತಾರೆ, ಅಥವಾ ನನ್ನ ಹತ್ರ ಇಷ್ಟೇ ಟೈಮ್ ಇರೋದು, ನನ್ನ ಹತ್ರ ವರ್ಕೌಟ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕೆಲವೊಬ್ರು ಹರಿಬರಿಯಲ್ಲಿ ಬಂದಿರ್ತಾರೆ. ಸೊ ಹೂ ಆರ್ ಫಾರ್ ಅ ಬಿಗಿನರ್ಸ್, ಅವ್ರಿಗೆ ಯಾವ ಥರ ವರ್ಕೌಟ್ ಮ್ಯಾನೇಜ್ ಮಾಡಕ್ಕೆ ಹೇಳ್ತೀರಾ? ಅದೇ ಸೇಮ್, ಇವಾಗ ಗೊತ್ತಾಯ್ತು ನಿಮಗೆ ನಾವು ಮಾತಾಡಿರೋ ಇದ್ರ ಪ್ರಕಾರ ಎಷ್ಟು ಟೈಮ್ ಡ್ಯೂರೇಷನ್ ತೊಗೊಬೇಕು ಅಂತ. ಇವಾಗ ನಾವು ಮಾತಾಡಿದ್ರಲ್ಲಿ ಗೊತ್ತಾಯ್ತಲ್ವಾ,
1 hour ಡ್ಯೂರೇಷನ್ ನಾವು ತೊಗೊಂಡಿದ್ದೀವಿ. 1 hour ತೊಗೊಂಡು ಫಸ್ಟ್ ಏನು ವಾರ್ಮಪ್ 10 to 15 minutes ವಾರ್ಮಪ್ ಮಾಡಿದ್ರೆ 40 minutes ಟ್ರೈನಿಂಗ್ ಮಾಡಿದ್ದೀರಾ. ನೆಕ್ಸ್ಟ್ ಕೂಲ್ ಡೌನ್ಗೆ ಅಂತ. ಈ 40 minutesಲ್ಲಿ ಟ್ರೈನಿಂಗಲ್ಲಿ ಇವಾಗ ನಾನೇನು ಮಾಡಬೇಕು, ಏನೇನು ಮಿಷಿನ್ಸು, ನನಗೆ ಸರ್ಕ್ಯೂಟ್ಸ್ ಸೆಲೆಕ್ಟ್ ಮಾಡಿದ್ದೀನಾ, ಇಲ್ಲ ಸೂಪರ್ ಸೆಟ್ ಸೆಲೆಕ್ಟ್ ಮಾಡಿದ್ದೀನಾ, ಇಲ್ಲ ಬಿಗ್ ಮಸಲ್ಸ್ ಮೂಮೆಂಟ್ಸ್ ಸೆಲೆಕ್ಟ್ ಮಾಡಿದ್ದೀನಾ, ಏನು ವರ್ಕೌಟ್ಸ್ನ ನೀವು ಸೆಲೆಕ್ಟ್ ಮಾಡಿ ಅಕಾರ್ಡಿಂಗ್ ಟು ಯುವರ್ ಗೋಲ್. ಹಾಗೇನೆ ನಿಮಗೆ ಯಾರು ಟ್ರೈನರಿಂದ ಸಿಕ್ಕಿದೆಯಾ, ನೀವು ಯಾರ ಹತ್ರ ಡಿಸ್ಕಸ್ ಮಾಡಿ ನೀವೇನು ಪ್ರೋಗ್ರಾಮ್ ತೊಗೊಂಡಿದ್ದೀರಾ ಆ ಪ್ರೋಗ್ರಾಮಲ್ಲಿ ಆ ಥರ ಡಿಸೈನ್ ಮಾಡಿ ರೆಡಿ ಇರುತ್ತೆ. ಅದು ರೆಡಿ ಆ ಪ್ರೋಗ್ರಾಮ್ನ ತೊಗೊಂಡು ನಿಮ್ಮ ಪ್ರತಿಯೊಂದೂ ನೀವು ಟೈಮಿಂಗ್ಸ್ನ ಸೆಟ್ ಮಾಡ್ಕೋಬೇಕು. ಅದು ಇಂಪಾರ್ಟೆಂಟು. ಸ್ಟಾರ್ಟಿಂಗು ಇಂದ ಎಂಡಿಂಗ್ವರೆಗೂ ಟೈಮಿಂಗ್ 1 minute ಒನ್ ಅವರ್ಗೆ ನೀವು ಒಂದು ಪ್ಲ್ಯಾನ್ ಮಾಡಿದ್ರೆ ಅದರಲ್ಲಿ ಕೂಲ್ ಡೌನು, ಈ ವಾರ್ಮಪ್ಪು, ಸೆಟ್ಸ್ ಬಿಟ್ವೀನ್ ದ ಸೆಟ್ಸು ನಿಮಗೆ ಎಷ್ಟು ಕೊಡ್ಬೇಕು, ನಾನು 30 seconds 60 seconds ಪ್ರತಿಯೊಂದು ಟೈಮಿಂಗ್ ಆಗಬೇಕು. ಟೈಮಿಂಗ್ ಆದಾಗಲೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗೋದು. ಓಕೆ, ಯು ಹ್ಯಾವ್ ಟು ಬಿ ಅಕ್ಯುರೇಟ್ ದಟ್ ನಾನು ಇಷ್ಟೊಳಗೆ ಇಷ್ಟು ಮುಗಿಸ್ಬೇಕು, ಇಷ್ಟೊಳಗೆ ಅಷ್ಟು ಮುಗಿಸ್ಬೇಕು. ಆಮೇಲೆ ಅದನ್ನು ನೀವು ಒಂದ್ಸತಿ ನಾನು ನಿಮಗೆ ಫಸ್ಟ್ ಒಂದ್ಸತಿ ಮಾತಾಡ್ಬೇಕಂತ ನಾನು ನಿಮ್ಗೆ ಹೇಳಿದೆ, ನಿಮ್ಗೆ ಎಷ್ಟು ರೆಸ್ಟ್ ಬೇಕಾಗುತ್ತೆ ಬಿಟ್ವೀನ್ ದ ಸೆಟ್ಸ್ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಹೌದು, ಅದನ್ನ ತಗೊಂಡು ಅದನ್ನ ರಿಕವರಿ ಟೈಮ್ ವಿಚ್ ಯು ಹ್ಯಾವ್, ಹೌದು, ನಿಮ್ಗೆ ಗೊತ್ತಾದ ತಕ್ಷಣ ಅದರ ಪ್ರಕಾರ ನೀವು ಸೆಟ್ ಮಾಡ್ಕೊಂಬಿಡಿ. ಸೆಟ್ ಮಾಡ್ಕೊಂಡು ಅಲ್ಲಿಗೆ ಸೀಮಿತ ಇಟ್ಕೊಳ್ಳಿ. ಅಷ್ಟಕ್ಕೆ ಸೀಮಿತ ಇಟ್ಕೊಂಡು ನೀವು ಎಲಾಬ್ರೇಟ್ ಮಾಡಬೇಡಿ, ಅದಕ್ಕೆ ಸೀಮಿತ ಇಟ್ಕೊಂಡು ಯು ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್. ಓಕೆ, ಸೊ ಇದಕ್ಕೆ ಫೈನಲ್ ಆಗಿ ಇಫ್ ಯು ಆಸ್ಕ್ ಮೀ ಟು ಕನ್ಕ್ಲೂಡ್ ಆಲ್ ದಿಸ್ ಪಾಯಿಂಟ್ಸ್ ಅಂತ ಅಂದರೆ ನಾನೇನು ಹೇಳ್ತೀನಿ ಅಂತ ಅಂದರೆ, ಟ್ರೈನ್ ವಿತ್ ಪರ್ಪಸ್ ಆ್ಯಂಡ್ ಇಂಟೆನ್ಷನ್. ಸುಮ್ಮನೆ ನಾನೇನೋ ಮಾಡಿದೆ, ಇಲ್ಲ ನಾನೇನೋ ಹೋಗಿ ಮಾಡ್ತೀನಿ ಅನ್ನೋ ಥರ ನೀವು ಮಾಡಿದಾಗ ನಿಮಗೆ ಯಾವ್ದ್ರದ್ದು ಇದ್ರದ್ದು ಹೋಲ್ಡ್ ಸಿಗಲ್ಲ. ಸೊ ಟ್ರೈನ್ ವಿತ್ ಪರ್ಪಸ್, ಇಂಟೆನ್ಷನ್, ವಿತ್ ಗೋಲ್, ಸೊ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್. ಟೈಮ್ ಮ್ಯಾನೇಜ್ಮೆಂಟ್ ಅದೇ ಆಗ್ತಾ ಹೋಗುತ್ತೆ. ಆಮೇಲೆ ಯು ಫೀಲ್ ಗುಡ್ ಆ್ಯಕ್ಚುಲಿ. ಯು ವಿಲ್ ಬಿ ಗಿವಿಂಗ್ ಯುವರ್ ಟೈಮ್ ಟು ಹೌ ಮಚ್ ಟೈಮ್ ಐ ಕ್ಯಾನ್ ಗಿವ್, ಹೌ ಮಚ್ ನೀವೇ ಮಾಡ್ಕೊಂತೀರ. ಆಮೇಲೆ ನಿಮಗೆ ಒಂದು ಯು ವಿಲ್ ಸೇವ್ ಲಾಟ್ ಆಫ್ ಟೈಮ್. ಸೆಕೆಂಡ್ ಒಂದು ಯು ವಿಲ್ ಬಿ ಮೋರ್ ಫೋಕಸ್ಡ್. ನಿಮಗೆ ಪುರ್ಸತ್ತೆ ಇರಲ್ಲ, ನಿಮಗೆ ಏನೇ ಮಾಡೋಕ್ಕೂ ಪುರ್ಸತ್ತಿರಲ್ಲ, ಮುಗಿಸ್ತೀರಾ, ರಿಸಲ್ಟು ಹಂಗೆ ಬರುತ್ತೆ. ಇದಕ್ಕೆಲ್ಲ ಕನ್ಕ್ಲೂಡ್ ಜೊತೆ ನನಗೆ ಸ್ವಲ್ಪ ರಿಸರ್ಚ್ಗಳು ಇದೆ ಇದರಲ್ಲಿ. ಇದು ಏನು ಟೈಮ್ ಮ್ಯಾನೇಜ್ಮೆಂಟ್ಗೆ ಅಂತಲೇ ರಿಸರ್ಚ್ಗಳು ಮಾಡಿದ್ದಾರೆ, ಹೆಂಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಜನ, ಯಾವ ಥರ ಮಾಡ್ತಾ ಇದ್ದಾರೆ, ಎಷ್ಟು ಜನ ಪರ್ಸೆಂಟೇಜ್ ಜನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ. ಸೊ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ರಿಸರ್ಚ್ ಪ್ರಕಾರ ಎಫಿಷಿಯನ್ಸಿ ಇನ್ ವರ್ಕೌಟ್ ಡಿಸೈನ್ ದೇ ಇಂಪ್ರೂವ್ ದೇರ್ ಎಂಡ್ಯೂರೆನ್ಸ್ ಆ್ಯಂಡ್ ಸ್ಟಿಕ್ಕಿಂಗ್ ಟು ಇಟ್. ಇನ್ನೊಂದು ನಾನು ಸರ್ಟಿಫಿಕೇಟ್ ಮಾಡಿದ್ದೀನಿ NSCA ಅವ್ರದ್ದು. NSCA ಅವರೇ ಹೇಳ್ತಾರೆ 45 to 60 minutes ಆಫ್ ಸ್ಟ್ರಕ್ಚರ್ ಟ್ರೈನಿಂಗ್ ಈಸ್ ಆಪ್ಟಿಮಲ್ ಫಾರ್ ಮೋಸ್ಟ್ ಇಂಡಿವಿಜುವಲ್ಸ್. ನಾವು NSCA ಸರ್ಟಿಫಿಕೇಟ್ ಮಾಡ್ತಾ ಇರಬೇಕಂದ್ರೆ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ದು ಪ್ರೋಗ್ರಾಮಿಂಗ್ ನಮ್ಗೆ ಅಲ್ಲೇ ಮಾಡಕ್ಕೆ ಕೊಡೋರು. ಅಂದರೆ ನಾವೊಂದು ಏನಂದರೆ ಒಂದು ಡಮ್ಮಿ ಪ್ರೋಗ್ರಾಮ್ ಡಿಸೈನ್ ಮಾಡಬೇಕು. ಎಕ್ಸಾಂಪಲ್ ಇವಾಗ ನಾವು ಮಾಡ್ತಾ ಇದ್ದೀರಿ ಅಂದರೆ ನಮ್ಗೆ ಹೇಳ್ತಾಯಿದ್ರು ಡಿಸೈನ್ ಒಂದು ಪ್ರೋಗ್ರಾಮ್ ಫಾರ್ ವಿನಯ್ ಫಾರ್ 40 minutes to 45 minutes ವೇರ್ ವಿನಯ್ ಹ್ಯಾಸ್ ಟು ಡೂ ಆಲ್ ದಿಸ್ ವರ್ಕೌಟ್ಸ್. ಯು ನೋ ಆಲ್ ದ ವರ್ಕೌಟ್ಸ್. ಇವಾಗ ನಿಮಗೆ ಏನು ಬ್ಯಾಟಲ್ ರೋಪ್ ಇದೆ, ಟೈರ್ ಇದೆ, ಕ್ಯಾಟಲ್ ಬೆಲ್ ಎಲ್ಲ ನಾವು ಟ್ರೈನ್ ಮಾಡಿದ್ವಿ. ಕೂಲ್ ಡೌನ್ ಇಂದ ಪ್ರತಿಯೊಂದು ನಾವು ಮಾಡಬೇಕು. ನಾನು ಮಾಡಿ ಅದನ್ನು ನಿಮಗೆ ಕೊಟ್ಟು ನಾನು ಮಾಡಿಸ್ಬೇಕು ಅಲ್ಲಿ. ಮತ್ತೆ ನೀವು ನನ್ನ ಸ್ಟೂಡೆಂಟ್ ಆಗ್ತೀರಾ, ಮತ್ತೆ ನೀವು ನನಗೆ ಪ್ರೋಗ್ರಾಮ್ ಡಿಸೈನ್ ಮಾಡಿರ್ತಾರೆ, ನಾನು ಸ್ಟೂಡೆಂಟ್ ಆಗ್ತೀನಿ, ಮತ್ತೆ ನೀವು ಮಾಡ್ತೀರಾ. ಅದು ಎಷ್ಟು ಟೈಮಲ್ಲಿ ನಾನು ಹೇಗೆ ಮ್ಯಾನೇಜ್ ನೀವು ಬರ್ದಿರೋ ಟೈಮು, ನೀವು ಬರ್ದಿರೋ ರೆಸ್ಟ್ ಟೈಮು, ನೀವು ಸೆಲೆಕ್ಟ್ ಮಾಡಿರೋ ವರ್ಕೌಟ್ಸು ಕರೆಕ್ಟಾಗಿ ಮ್ಯಾಚ್ ಆಯ್ತಾ? ಮೇ ಬಿ ಇಯರ್ ಅಂಡ್ ದೇರ್ 5-10 minutes ವ್ಯತ್ಯಾಸ ಆಗ್ಬೋದು. ಇವಾಗ ನಾನು ನಿಮಗೆ ಒಂದು 1 hourಗೆ ನಾನು ಪ್ರೋಗ್ರಾಮ್ ಡಿಸೈನ್ ಮಾಡಿದ್ದೀನಿ, 1 hour 10 ನಿಮಿಷ ಆಗ್ಬೋದು ಅಲ್ವಾ? ಸೊ ಬಟ್ ಅದೇ ಥರ ನಾವೇನು ಒಂದು 20-30 ಜನ ಇದ್ವಲ್ಲ, 30 ಜನನೂ ನಾವು ಒಬ್ಬೊಬ್ರಿಗೆ ಆ ಥರ ನಾವು ಮಾಡಿದ್ದೀವಿ. ಬಟ್ ಅಲ್ಲಿ ನಮ್ಗೆ ಗೊತ್ತಾಗಿದ್ದೇನು ಅಂತ ಅಂದರೆ, ಎಷ್ಟೋ ಜನ ನಾವು ಮಾಡಿದ ಟೈಮಿಂದ ಮುಂಚೆ ಮುಗಿಸ್ಬಿಟ್ರು. ಆ್ಯಕ್ಚುಲಿ ನಾನು ನಿಮಗೆ 45 minutesವರೆಗೂ ಮಾಡಿದ್ರೆ ನೀವು 40 minutes 35 minutes ಮೋರ್ ಫಾಸ್ಟರ್. ಆಮೇಲೆ ಅಲ್ಲಿ ಬಂದವರೆಲ್ಲನೂ ಅದು ಅಗೇನ್ ಅಡಾಪ್ಟಬಿಲಿಟಿ ಇರೋರೆ, ಎಲ್ಲರೂ ಕೋಚ್ ಆಗಿರೋದ್ರಿಂದ ಆಲ್ಮೋಸ್ಟ್ ಅಂದರೆ ಫಾರ್ಮ್ ಕರೆಕ್ಷನ್ಸ್ ಇರಲ್ಲ ಅಲ್ಲಿ. ನಿಮಗೆ ಸ್ಕ್ವಾಟ್ ಅಂದಿದ ತಕ್ಷಣ ಟಕ್ ಅಂತ ಮಾಡ್ಬಿಡ್ತೀರಾ, ಸ್ನ್ಯಾಚ್ ಅಂದಿದ ತಕ್ಷಣ ಟಕ್ ಅಂತ ಮಾಡ್ಬಿಡ್ತೀರಾ, ಆ ಥರ ಆಗುತ್ತೆ. ನೀವು ಬಿಗಿನಿಂಗಲ್ಲಿ ನೀವು ಪ್ರೋಗ್ರಾಮ್ 40 minutes ಪ್ರೋಗ್ರಾಮು 1 hour ಮೇಲೆ ಹೋಗ್ತಾ ಇದೆ, ನೀವು ಫಾರ್ಮ್ಸ್ ಕಲಿತಾ ಇದ್ದೀರಾ, ಆ ಥರ ಹೋದಾಗ ಓಕೆ. ಆ ಥರ ಟೈಮ್ ಸ್ಪೆಂಡ್ ಆಗ್ತಾ ಇದೆ ಅಂದಾಗ ದಟ್ ಈಸ್ ಫೈನ್. ಅದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾನು ಕನ್ಕ್ಲೂಡ್ ಮಾಡ್ತಾ ಇರೋದೇನು ಅಂತಂದರೆ, ನೀವು ವರ್ಕೌಟ್ ಕಲಿಯೋಕ್ಕೆ ಅಂತ ಟೈಮ್ ಸ್ಪೆಂಡ್ ಆಗ್ತಾ ಇದೆ ಅಂದರೆ ಅದು ಟೈಮ್ ವೇಸ್ಟ್ ಅಲ್ಲ. ನೀವು ಹೋಗಿ ಇನ್ಸ್ಟಾಗ್ರಾಮ್ ನೋಡಿಕೊಂಡು ಇದನ್ನು ಮಾಡಿಕೊಂಡು ಬರ್ತಾ ಇದ್ದೀರಲ್ಲ, ಅದು ಟೈಮ್ ವೇಸ್ಟು. ಫಸ್ಟು ಇದನ್ನು ಮೈಂಡಲ್ಲಿ ಇಟ್ಕೋಬೇಕು. ಎಲ್ಲಿ ಯಾವುದು ಇಂಪಾರ್ಟೆಂಟ್ ಆಗಿ ಮಾಡ್ತಾ ಇದ್ದೀರಾ ಅಥವಾ ಯಾವುದ್ರ ಮೇಲೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಅನ್ನೋದನ್ನು ಪ್ರಾಪರಾಗಿ ಅರ್ಥ ಮಾಡಿಕೊಂಡು, ಸೊ ವೇರ್ ಯು ಆರ್ ವೇಸ್ಟಿಂಗ್ ಟೈಮ್, ಡೋಂಟ್ ವೇಸ್ಟ್, ಯೂಸ್ ಇಟ್ ಟು ಯೋರ್ ಸೆಲ್ಫ್ ಅಂಡ್ ಜಸ್ಟ್ ಫಿನಿಶ್. ನೀನು ಅವತ್ತು ಒಂದೇ ದಿವಸದಲ್ಲಿ ಬರೀ ಒಂದೇ ಡೆಡ್ ಲಿಫ್ಟ್ ಮಾಡೋಕ್ಕಾಯ್ತಾ? ದಟ್ಸ್ ಓಕೆ, ಕಲ್ತ್ಕೋ, ಡೆಡ್ ಲಿಫ್ಟ್ ಬಗ್ಗೆ ಕಲ್ತ್ಕೋ, ತಿಳ್ಕೊ. ಅವತ್ತು ಒಂದೇ ಡೆಡ್ ಲಿಫ್ಟ್ ವರ್ಕ್ ಆನ್ ದಟ್, ಬಿಕಾಸ್ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಎಲ್ಲ ಡೆಡ್ ಲಿಫ್ಟ್ ಬಗ್ಗೆ ತಿಳ್ಕೊ, ಸ್ಕ್ವಾಟ್ ಬಗ್ಗೆ ತಿಳ್ಕೊ, ಚೆನ್ನಾಗಿ ಅಚ್ಚುಕಟ್ಟಾಗಿ ಅದನ್ನು ಮಾಡು. ನೆಕ್ಸ್ಟ್ ಡೇ ಬಂದು ಟ್ರೈ ಟು ಇಂಪ್ಲಿಮೆಂಟ್ ಅದರ್ ವರ್ಕೌಟ್ಸ್ ವಿತ್ ದಟ್.
ನಿಮಗೂ ಈ ಥರ ಟೈಮ್ ಮ್ಯಾನೇಜ್ಮೆಂಟ್ ಇಶ್ಯೂ ಆಗಿರ್ಬೋದು, ಪ್ರೋಗ್ರಾಮ್ ಡಿಸೈನ್ ಮಾಡೋಕ್ಕಾಗ್ತಾ ಇಲ್ಲ, ಗೋಲ್ ಸೆಟ್ ಮಾಡೋಕ್ಕಾಗ್ತಾ ಇಲ್ಲ, ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಇದ್ರೂ coach_ಕೀರ್ತಿರಾಜ್ಗೆ DM ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಬೆಟರ್ ಪ್ರೋಗ್ರಾಮ್, ಟೈಲರ್ಡ್ ಪ್ರೋಗ್ರಾಮ್, ರಿಸಲ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ನ ನಾನು ನಿಮಗೆ ಕೊಡ್ತೀನಿ. ಅದ್ರ ಜೊತೆಗೆ ನಿಮ್ಮ ಸಪೋರ್ಟ್ಗೆ ನಾನಿರ್ತೀನಿ. ಓಕೆ, ಥ್ಯಾಂಕ್ ಯು.